ನಾವು ಎಲ್ಲವನ್ನು ವಿದೇಶಿಯರನ್ನ ನೋಡಿ ಅನುಕರಣೆ ಮಾಡ್ತೀವಿ. ಈಗ ನಾವು ಪಿಜ್ಜಾವನ್ನ ಅನುಕರಣೆ ಮಾಡಿ ಅದನ್ನ ಇಂಡಿಯನ್ ಸ್ಟೈಲ್ ನಲ್ಲಿ ಮಾಡಿದ್ರೆ ಅದೇನಾಗತ್ತೆ? ಪಿಜ್ಜಾ ಹೋಗಿ ರೊಟ್ಟಿಜ್ಜಾ ಆಗತ್ತೆ. ಈ ರೊಟ್ಟಿಜ್ಜಾ ರೆಸಿಪಿ ಇರೋದು ಪ್ರಖ್ಯಾತ ಚಿತ್ರನಟಿ ನೀನಾ ಗುಪ್ತಾ ಅವ್ರದ್ದು. ಇಂಡಿಯನ್ ಪಿಜ್ಜಾ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು: ಟೊಮೆಟೊ ಸಾಸ್, ಟೊಮೆಟೊ ಸ್ಲೈಸ್, ಕ್ಯಾಪ್ಸಿಕಮ್, ಸ್ವೀಟ್ ಕಾರ್ನ್, ಸ್ಪ್ರಿಂಗ್ ಆನಿಯನ್, ಪೆಪ್ಪರ್ ಪೌಡರ್, ಚಿಲ್ಲಿ ಫ್ಲೇಕ್ಸ್, ಸಾಲ್ಟ್, ಚಿಲ್ಲಿ ಪೌಡರ್, ಕೊತ್ತಂಬರಿ ಸೊಪ್ಪು, ಬೇಯಿಸಿದ ಆಲೂಗೆಡ್ಡೆ, ಪನೀರ್, ಚೀಸ್, ಚಪಾತಿ, ತುಪ್ಪ. ಮೊದಲಿಗೆ ಚಪಾತಿಯನ್ನು ತವಾ ಮೇಲೆ ಇಟ್ಟು ತುಪ್ಪ ಸವರ್ಕೊಳ್ಳೋಣ. ಈಗ ಮೇಲೆ ಟೊಮೆಟೊ ಸಾಸ್ ಸವರ್ಕೊಳ್ಳೋಣ. ಟಾಪಿಂಗ್ಸ್ಗೆ ನಾನಿಲ್ಲಿ ಕ್ಯಾಪ್ಸಿಕಮ್, ಟೊಮೆಟೊ, ಬೇಯಿಸಿದ ಆಲೂಗೆಡ್ಡೆ, ಸ್ವೀಟ್ ಕಾರ್ನ್, ಸ್ಪ್ರಿಂಗ್ ಆನಿಯನ್, ಪನೀರ್, ಚೀಸ್, ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಸಾಲ್ಟ್, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಬೇಯಿಸಬೇಕು. ಉರಿಯನ್ನು ಸಿಮ್ ನಲ್ಲಿಟ್ಟು ನಮ್ಮ ಚೀಸ್ ಚೆನ್ನಾಗಿ ಕರಗಿ ಹೊರಗಡೆ ಬರೋ ಹೊತ್ತಿಗೆ ಅರ್ಥ ಆಗತ್ತೆ ಇದು ಚೆನ್ನಾಗಿ ಬೆಂದಿದೆ ಅಂತ. ಬಿಸಿ ಬಿಸಿಯಾದ ಇಂಡಿಯನ್ ಸ್ಟೈಲ್ ಪಿಜ್ಜಾ ಅಂದ್ರೆ ನಮ್ಮ ರೊಟ್ಟಿಜ್ಜಾ ಇವಾಗ ಸವಿಯೋದಕ್ಕೆ ತಯಾರಾಗಿದೆ. ನೀವು ಪಿಜ್ಜಾ ಪ್ರಿಯರೇ? ಹಾಗಾದ್ರೆ ಇಂಡಿಯನ್ ಸ್ಟೈಲ್ ನಲ್ಲಿ ಮಾಡಿ ಹೆಲ್ತಿಯಾಗಿ ಮಕ್ಕಳಿಗೆ ತಿನ್ನಿಸಿ, ನೀವು ತಿನ್ನಿ, ನಿಮ್ಮ ಬಂಧು ಮಿತ್ರರಿಗೆ ತಿನ್ನಿಸಿ ಶಾಬಾಸ್ ಅನಿಸ್ಕೊಳ್ಳಿ. ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ, ನನ್ಗೂ ಸಬ್ಸ್ಕ್ರೈಬ್ ಮಾಡಿ.